ಇದೇನೋ ಮಾರಯ್ಯ, ಈ ವಜ್ಜಿ ಕಿವಿ ಹಿಂಗೆ ಅರ್ದು ಊರು ಬಾಗ್ಲಾಗಿದ್ದಾವೆ. ಇಲ್ಲೇಳ ಮತ್ತೆ ಆನೆ ಗಾತ್ರದ ಆಭರಣ ಹಾಕ್ಯಂಡ್ರೆ ಇನ್ನೇನು ಆನೆ ತೂರಾಡೋವಷ್ಟೇ ಅಗಲಾಗ್ತವೆ. ಹೀಗೆಲ್ಲ ಹುಡುಗರು ಅಜ್ಜಿ ಕಿವೆ ನೋಡ್ಕೊಂಡು ತಮಾಷೆಯಾಗಿ ಮಾತಾಡ್ತಿದ್ರು. ಆದರೆ ಅಜ್ಜಿ ತಿರುಗ್ಕೊಂಡು ಅವ್ರನ್ನೇನು ಬೈತಿರಲಿಲ್ಲ, ಯಾಕೆಂದರೆ ಅಜ್ಜಿಗೆ ಕನ್ನಡ ಬರ್ತಿರಲಿಲ್ಲ. ಅವರು ತಮಿಳಿಯನ್ಸು. ಈ ಅಜ್ಜಿ ಧರಿಸಿರುವ ಕಿವಿಯೋಲೆ ತಮಿಳುನಾಡಿನ ಒಂದು ಸಾಂಪ್ರದಾಯಿಕ ಆಭರಣ ಆಗಿದೆ. ಈ ಆಭರಣವನ್ನು ಪಾಂಬಡಂ, ತಾಂಡಟ್ಟಿ, ಮುಡಿಚ್ಚು ಎಂಬ ಹೆಸರಿನಿಂದ ಕರೀತಾರೆ. ಈ ಒಡವೆಯ ಹೆಸರು ಪಾಬಡಂ. ಪಾಬಡಂ ಅಂದರೆ ತಮಿಳಿನಲ್ಲಿ ನಾಗರ ಹಾವು ಎಡೆ ಎತ್ತಿದ್ದನ್ನು ಪ್ರತಿನಿಧಿಸುತ್ತದೆ ಎಂದು ಅರ್ಥ. ಇನ್ನೊಂದು ರೀತಿಯಲ್ಲಿ ತಮಿಳಿನಲ್ಲಿ ಹಾವನ್ನು ತೂಗಾಡಿಸಲು ನಿಮ್ಮ ಕಿವಿಯನ್ನು ಬೆಳೆಸುವುದು ಎಂಬ ಅರ್ಥವೂ ಇದೆ. ಈ ಕಿವಿಯ ಚಿನ್ನಾಭರಣವನ್ನು ಹಿಂದೆ ತಮಿಳುನಾಡು ಮತ್ತು ಕೇರಳದ ಕೆಲ ಜಿಲ್ಲೆಗಳಲ್ಲಿ ಬ್ರಾಹ್ಮಣರನ್ನು ಹೊರತುಪಡಿಸಿ ಉಳಿದೆಲ್ಲ ಸಮುದಾಯದ ಹಿರಿಯ ಮಹಿಳೆಯರು ಧರಿಸ್ತಿದ್ರಂತೆ. ಆದರೆ ಇದು ಇತ್ತೀಚೆಗೆ ತುಂಬ ಕಡಿಮೆಯಾಗಿದ್ದು ಕೆಲ ಸಮುದಾಯದ ಹಿರಿಯ ಮಹಿಳೆಯರಷ್ಟೇ ಈಗ ಧರಿಸ್ತಾರೆ ಅಂತ ಹೇಳ್ತಾರೆ. ಈಗ ಮುಖ್ಯವಾಗಿ ತಮಿಳುನಾಡಿನ ಮದುರೈ, ರಾಮನಾಥಪುರಂ, ತಿರುನೆಲ್ವೇಲಿ, ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿರುವ ವೇಳಾಳಾರ್ ಜನಾಂಗದ ಹಿರಿಯ ಮಹಿಳೆಯರು ಮಾತ್ರ ಧರಿಸ್ತಾರೆ. ಕಿವಿಯನ್ನು ಬಹಳಷ್ಟು ಕೆಳಕ್ಕೆ ಚಾಚಿ ನಾಳವನ್ನು ಉದ್ದವಾಗಿಸುವಂತಹ ಈ ಪಾಬಡಂ ಆಭರಣ ಧರಿಸುವ ಫ್ಯಾಷನ್ನು ಈಗಿನ ಮಹಿಳೆಯರಲ್ಲಿ ಕುಂಠಿತವಾಗಿದೆ. ಹಾಗಿದ್ದರೂ ಕೂಡ ಈ ಆಭರಣ ಧರಿಸಿದ ಮಹಿಳೆಯರನ್ನು ಸಿನಿಮಾಗಳಲ್ಲಿ ತೋರಿಸುವುದು ಈಗ ಹೆಚ್ಚಾಗಿದೆ. ಹೀಗಾಗಿ ಈ ತಮಿಳುನಾಡಿನ ಈ ಅಜ್ಜಿ ಕೂಡ ಕನ್ನಡ ಸಿನಿಮಾ ಒಂದರಲ್ಲಿ ನಟಿಸಲು ಬೆಂಗಳೂರಿಗೆ ಬಂದಾಗ ನನಗೆ ಸಿಕ್ಕಿದ್ದರು. ತಮಿಳಿನಲ್ಲಿ ಈ ಒಡವೆಯ ಹೆಸರಿನ ತಾಂಡಟ್ಟಿ ಎಂಬ ಸಿನಿಮಾವೇ ಒಂದು ಬಂದಿದೆ. ಹಿಂದೆ ಒಂದು ಕಾಲಕ್ಕೆ ತಮಿಳುನಾಡಿನಲ್ಲಿ ಈ ಒಡವೆಯನ್ನು ಧರಿಸುವಂಥದ್ದು ಕಡ್ಡಾಯ ಆಚರಣೆಯಾಗಿತ್ತಂತೆ. ಆಗ ಹಿರಿಯ ಮಹಿಳೆಯರು ವಿವಾಹಕ್ಕೂ ಮುನ್ನ ಈ ಒಡವೆಗಳನ್ನು ತಮ್ಮ ಪುತ್ರಿಯರಿಗೆ ಕೊಡ್ತಾ ಇದ್ರಂತೆ. ಈ ಪಾಂಬಡಂ ಕಿವಿಯೋಲೆಯನ್ನು ಧರಿಸುವಂಥದ್ದು, ಅದನ್ನು ಮದುವೆಗೂ ಮುನ್ನ ತಮ್ಮ ಹೆಣ್ಣು ಮಕ್ಕಳಿಗೆ ಕೊಡುವಂಥದ್ದು, ಇದೆಲ್ಲವೂ ಕೂಡ ಆ ಕುಟುಂಬದ ಶ್ರೀಮಂತಿಕೆ ಮತ್ತು ಗೌರವದ ಸೂಚಕವಾಗಿತ್ತು ಅಂತ ಹೇಳ್ತಾರೆ. ಈ ತಾಂಡಟ್ಟಿ ಅಥವಾ ಪಾಂಬಡಂ ಒಡವೆಯನ್ನು ಧರಿಸಿದಂತಹ ಹಿರಿಯ ಮಹಿಳೆಯರು ಮದುವೆಗೂ ಮುನ್ನ ತಮ್ಮ ಹೆಣ್ಣು ಮಕ್ಕಳಿಗೆ ಈ ಒಡವೆಯನ್ನು ಯಾಕೆ ಕೊಡ್ತಿದ್ರಪ್ಪ ಅಂದರೆ ಇದರಿಂದ ಸಂತಾನೋತ್ಪತ್ತಿಗೆ ಸಹಾಯ ಆಗ್ತದೆ ಎಂಬುವ ನಂಬಿಕೆ ಬಲವಾಗಿತ್ತು ಅಂತಲೂ ಕೂಡ ಹೇಳ್ತಾರೆ. ಪಾಂಬಡಂ ಚಿನ್ನಾಭರಣದ ತೂಕ ಕನಿಷ್ಠ 16 ಗ್ರಾಮ್ನಿಂದ ಗರಿಷ್ಠ 50 ಗ್ರಾಮ್ಗೂ ಹೆಚ್ಚು ತೂಕ ಇರ್ತದೆ ಅಂತೇಳಿ ಹೇಳ್ತಾರೆ. ಈ ಪಾಂಬಡಂ ಆಭರಣ ಸಂಪೂರ್ಣ ಬಂಗಾರದ್ದು ಆಗಿರಬಹುದು, ಇಲ್ಲವೇ ಬಂಗಾರ ಲೇಪಿತವಾದದ್ದು ಆಗಿರ್ಬೋದು. ಈ ಕಿವಿಯೋಲೆಯನ್ನು ಮೊದಲಿಗೆ ಧರಿಸಬೇಕಾದ್ರೆ ಕಿವಿಯನ್ನು ಒಂದು ವಿಶಿಷ್ಟವಾದ ಚಾಕುವಿನಿಂದ ಸ್ವಲ್ಪ ಕೊಯ್ದು ರಂಧ್ರವನ್ನು ಮಾಡ್ತಾರೆ. ನಂತರ ಈ ಒಡವೆಯನ್ನು ಹಾಕಿದ ನಂತರ ಅದರ ತೂಕಕ್ಕೆ ಅದು ಜಗ್ಗಿ 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 ಇಷ್ಟು ಅಗಲ ಆಗಿಬಿಡ್ತದೆ. ಈ ಅಜ್ಜಿ ಹಾಕಿರುವ ಕಿವಿಯೋಲೆಯನ್ನು ನೋಡ್ತಾ ಇದ್ದರೆ ನಾವು ನಿಜಕ್ಕೂ ನೋಡ್ತಿರೋದು ಆ ಕಿವಿಯೋಲೆಯನ್ನು ಅಥವಾ ಅರಿದಿರುವ ಆ ಕಿವಿಯನ್ನು ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದರೆ ಅಷ್ಟು ಉದ್ದ ಅರಿದಿರುವ ಆ ಕಿವಿ ಕೂಡ ಅಷ್ಟೇ ಆಕರ್ಷಕವಾಗಿ ನಮಗೆ ಕಾಣ್ತದೆ. ಈ ರೀತಿ ಕಿವಿಯೋಲೆಯನ್ನು ಧರಿಸಿದಂತಹ ಮಹಿಳೆಯರು ಓಡಾಡ್ತಿದ್ರೆ, ನಗಾಡ್ತಿದ್ರೆ, ಮಾತಾಡ್ತಿದ್ರೆ ಅವು ಕಿವಿ ಕೂಡ ಜಗ್ಗಾಡ್ತಾ ತೂಗಾಡ್ತಾ ಒಂದು ರೀತಿಯ ಆಕರ್ಷಣೆಯನ್ನು ಪಡ್ಕೊಂಡ್ಬಿಟ್ಟಿರ್ತವೆ. ನಾನು ಈಗಾಗಲೇ ಹಿಂದೆ ಹೇಳಿರುವಂತೆ ಪಾಬಡಂ ಅಂದರೆ ತಮಿಳಿನಲ್ಲಿ ಹಾವನ್ನು ತೂಗಾಡಿಸಲು ಕಿವಿಯನ್ನು ಬೆಳೆಸುವುದು ಎಂಬ ಅರ್ಥವೂ ಇದೆ. ಇಷ್ಟಾಗಿಯೂ ಕೂಡ ನಮಗೆ ಈ ಆಭರಣ, ಈ ಕಿವಿ ತೂಗಾಡುವಂಥದ್ದು ಒಂದು ರೀತಿ ತಮಾಷೆಯಾಗಿ ಕಾಣ್ಬೋದು. ಆದರೆ ಇದು ತಮಿಳುನಾಡಿನ ಆ ಮಹಿಳೆಯರಿಗೆ ಇದು ತಮಾಷೆಯ ವಿಷಯ ಅಲ್ಲವೇ ಅಲ್ಲ. ಇದೊಂದು ಧಾರ್ಮಿಕವಾದಂತಹ ಸಾಂಪ್ರದಾಯಿಕ ವಿಷಯ ಆಗಿದೆ. ಅಲ್ಲದೆ ಇದನ್ನು ಧರಿಸೋದ್ರಿಂದ ಆ ಮಹಿಳೆಯ ಆರೋಗ್ಯ ಗಟ್ಟಿಮುಟ್ಟಾಗ್ತದೆ ಎಂಬುವ ನಂಬಿಕೆ ಕೂಡ ಇದೆ. ಮತ್ತು ಇದರಿಂದ ಆಧ್ಯಾತ್ಮಿಕ ಶಕ್ತಿ ಆ ಮಹಿಳೆಗೆ ಸಿಗ್ತದೆ ಎನ್ನುವ ನಂಬಿಕೆ ಕೂಡ ಇದೆಯಂತೆ. ಈ ನಮ್ಮ ಭಾರತದಲ್ಲಿ ನಂಬಿಕೆ, ಆಚರಣೆ, ಸಂಪ್ರದಾಯ ಅನ್ನೋದು ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನವಾಗ್ತಲೇ ಹೋಗ್ತದೆ, ವಿಶಿಷ್ಟವಾಗ್ತಲೇ ಹೋಗ್ತದೆ. ಈ ವಿಭಿನ್ನ ವಿಡಿಯೋ ಕೂಡ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ. ಮತ್ತು ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.